ಅಪ್ಪನ ಕನಸು ಮಗಳಿಂದ ನನಸು ಬರೋಬ್ಬರಿ 3 ಸಲ UPSC ಪಾಸ್. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಆಸ್ಥಾ ಜೈನ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಸಲ UPSC ಅನ್ನ ಪಾಸ್ ಆಗಿದ್ದಾರೆ. ಅವರ ತಂದೆ ಒಂದು ಪುಟ್ಟ ಕಿರಾಣಿ ಅಂಗಡಿಯನ್ನ ನಡೆಸುವಂತ ದೇಶದಲ್ಲೇ ಬರೋಬ್ಬರಿ ಟಾಪ್ 10 ಒಳಗಿನ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ಅದೆಷ್ಟೋ ಜನ ಯುವಜನತೆ ನೂರಾರು ಕನಸುಗಳನ್ನ ಹೊತ್ತು ಪ್ರತಿ ವರ್ಷ UPSC ಎಕ್ಸಾಮ್ ಅನ್ನ ಬರೀತಾರೆ. ಆದರೆ UPSC ಪರೀಕ್ಷೆ ಅಂತ ಹೇಳಿದ್ರೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ನಡೆಯುವಂತಹ ಟೆಸ್ಟ್ ಅಲ್ಲ, ಅದು ದೇಶದ ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಒಂದು. ಅಂತಹ ಕಠಿಣ ಪರೀಕ್ಷೆಯನ್ನ ಪಾಸ್ ಆಗಬೇಕಾದ್ರೆ ಬಹಳಷ್ಟು ಶ್ರಮ ಇರಬೇಕು, ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಬೇಕು ಅಂತ ಹೇಳ್ತಾರೆ. ಆದರೆ ಅದೆಲ್ಲವನ್ನ ಮಾಡಿದ್ರೂ ಕೂಡ ಎಷ್ಟೋ ಜನಕ್ಕೆ ಅದು ಕೈ ಹಿಡಿಯೋದಿಲ್ಲ. ಆದರೆ ಅಚ್ಚರಿಯ ರೀತಿಯಲ್ಲಿ ಒಬ್ಬೊಬ್ಬ ಯುವಕ ಯುವತಿಯರು ಒಂದಲ್ಲ ಎರಡಲ್ಲ 3 ಸಲ UPSC ಪರೀಕ್ಷೆಯನ್ನ ಪಾಸ್ ಆದಂತಹ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಆ ಸಾಲಿಗೆ ಸೇರುವವರೇ ಆಸ್ಥಾ ಜೈನ್ ಅಂತ ಹೇಳಿ. ಈ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಆಸ್ಥಾ ಜೈನ್ ಸ್ಟೋರಿ ಹೇಳ್ತಾ ಹೋದ್ರೆ ಬಹಳಷ್ಟು ರೋಚಕವಾಗಿದೆ. ಇಲ್ಲಿ ಕಾಣುವಂತಹ ಆಸ್ಥಾ ಜೈನ್ ಉತ್ತರ ಪ್ರದೇಶ ಮೂಲದ ಯುವತಿ. ಉತ್ತರ ಪ್ರದೇಶ ಮೂಲದ ಕಾಂಡ್ಲಾ ಎನ್ನುವಂತಹ ಒಂದು ಪುಟ್ಟ ಗ್ರಾಮ. ಇದು ಶಾಮ್ಲಿ ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂತಹ ಒಂದು ಪುಟ್ಟ ಗ್ರಾಮ. ಈ ಗ್ರಾಮದ ಬಡ ತಂದೆ ತಾಯಿಯ ಮಕ್ಕಳ ಮುದ್ದಿನ ಮಗಳಾದಂತಹ ಆಸ್ಥಾ ಜೈನ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಸಲ UPSC ಅನ್ನ ಪಾಸ್ ಆಗಿದ್ದಾರೆ. ಪ್ರಥಮ ಬಾರಿಗೆ ಇವರು UPSC ಅನ್ನ ಬರೆದಾಗ 130ಕ್ಕೂ ಅಧಿಕ ರ್ಯಾಂಕ್ ಬಂದಿತ್ತು. ಆಗ ಅವರು IPS ಅನ್ನ ಆಯ್ಕೆ ಮಾಡಿಕೊಳ್ತಾರೆ. IPS ಅನ್ನ ಆಯ್ಕೆ ಮಾಡಿಕೊಂಡಂತ ಆಸ್ಥಾ ಜೈನ್ ಹೈದರಾಬಾದ್ನ ಇಂಡಿಯನ್ ಪೊಲೀಸ್ ಸೆಂಟರ್ನಲ್ಲಿ ಕಠಿಣ ತರಬೇತಿಯನ್ನ ಪಡಿತಾ ಇರ್ತಾರೆ. ಅವರ ಕನಸು ಮಾತ್ರ ಇನ್ನು ಸಾಕಾರ ಆಗಿರುವುದಿಲ್ಲ. ಅವರ ಕನಸಿದ್ದದ್ದು ನಾನು IPS ಅಲ್ಲ IAS ಆಗ್ಬೇಕಂತ ಹೇಳಿ. ಮರು ವರ್ಷ ಮತ್ತೆ ಪರೀಕ್ಷೆಯನ್ನ ಬರೀತಾರೆ. ಆ ವರ್ಷ 185ನೇ ರ್ಯಾಂಕ್ ಬರ್ತಾರೆ. ಜೊತೆಗೆ ಅಂದ್ರೆ ಪೊಲೀಸ್ IPS ಅಧಿಕಾರಿಯ ತರಬೇತಿಯನ್ನ ಪಡಿತಾನೆ ಮತ್ತೊಂದ್ಸಲ ಪರೀಕ್ಷೆನ ಬರೆದು ಆಗ 185ನೇ ರ್ಯಾಂಕ್ ಅನ್ನ ಬರ್ತಾರೆ. ಆಗ್ಲೂ ಕೂಡ ಅವರ ಕನಸು ಈಡೇರುವುದಿಲ್ಲ. ಈಗ ರೀಸೆಂಟ್ ಆಗಿ 2025ರಲ್ಲಿ ಅವರು ಪರೀಕ್ಷೆಯನ್ನ ಬರೆದು ದೇಶದಲ್ಲೇ ಬರೋಬ್ಬರಿ ಟಾಪ್ 10 ಒಳಗಿನ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದಾರೆ. ಅಂದ್ರೆ 9ನೇ ರ್ಯಾಂಕ್ ಅನ್ನ ಗಳಿಸುವುದರ ಮೂಲಕ ಕೊನೆಗೂ ತಾವು IAS ಅಧಿಕಾರಿ ಆಗುವಂತಹ ಕನಸನ್ನ ಈಡೇರಿಸಿಕೊಂಡಿದ್ದಾರೆ. ಅಂದ್ರೆ 3 ಸಲ ಕೂಡ UPSC ಪರೀಕ್ಷೆಯನ್ನ ಪಾಸ್ ಆಗೋದು. ಕೆಲವರು 809ನೇ ರ್ಯಾಂಕ್ ಬಂದಿರೋದು ಕೂಡ ಸಾಕಪ್ಪ ಇಷ್ಟು ಅಂತ ಹೇಳಿ ಸುಮ್ಮನಾದವರು ಇದ್ದಾರೆ. ಒಂದು ಚಿಕ್ಕ ಪುಟ್ಟ ಪ್ಯೂನ್ ಕೆಲಸ, ಕ್ಲರ್ಕ್ ಕೆಲಸ ಸಿಕ್ಕರು ಸಾಕಪ್ಪ ಅನ್ನುವಂತಹ ಯುವಜನತೆ ಇದ್ದಾರೆ. ಅಂತಹವರ ಮಧ್ಯದಲ್ಲಿ ದೇಶದ ಅತ್ಯಂತ ಕಠಿಣ ಪರೀಕ್ಷೆ UPSCಯನ್ನ 3 ಸಲ ಪಾಸ್ ಆಗುವಂಥದ್ದು ಇದೆಯಲ್ವಾ, ಅದು ಸಣ್ಣ ಸಾಧನೆ ಅಲ್ಲ, ಬಹುದೊಡ್ಡ ಸಾಧನೆ. ಆದರೆ ಇದರ ಹಿಂದೆ ಅವರ ತಂದೆ ತಾಯಿಯ ಶ್ರಮ ಕೂಡ ಬಹಳಷ್ಟಿದೆ. ಅವರ ತಂದೆ ಒಂದು ಪುಟ್ಟ ಕಿರಾಣಿ ಅಂಗಡಿಯನ್ನ ನಡೆಸುವಂಥವ್ರು. ಅಜಯ್ ಕುಮಾರ್ ಅಂತ ಹೇಳಿ ಅವರ ಹೆಸರು. ಪುಟ್ಟ ಕಿರಾಣಿ ಅಂಗಡಿಯಲ್ಲಿ ದಿನನಿತ್ಯ ದಿನಸಿ ವ್ಯಾಪಾರವನ್ನ ಮಾಡಿ ತಮ್ಮ ಕುಟುಂಬವನ್ನ ನಿರ್ವಹಣೆ ಮಾಡ್ತಾ ಇರ್ತಾರೆ. ಅತ್ತ ತಾಯಿ ಗೃಹಿಣಿಯಾಗಿ ಮಕ್ಕಳು ಮತ್ತು ಕುಟುಂಬದ ನಿರ್ವಹಣೆಯನ್ನ ನಿಭಾಯಿಸುವುದರಲ್ಲಿ ಬ್ಯುಸಿಯಾಗಿರ್ತಾರೆ. ಹೀಗಿರುವಾಗ ತಂದೆ ತಾಯಿಯ ಶ್ರಮಕ್ಕೆ ತಕ್ಕಂತೆ ಮಗಳು ಓದಿ ಇವತ್ತು ದೇಶದ ಅತ್ಯಂತ ದೊಡ್ಡ ಹುದ್ದೆಯನ್ನ, ದೇಶದ ಅತ್ಯಂತ ಕಠಿಣ ಪರೀಕ್ಷೆಯನ್ನ ಎದುರಿಸಿ ಇವತ್ತು IAS ಕನಸನ್ನ ಸಾಕಾರಗೊಳಿಸಿದ್ದಾರೆ. ಇದೇ ಅಲ್ವಾ ನಿಜವಾದ ಸಾಧನೆ, ನಿಜವಾದ ಗುರಿ, ನಿಜವಾದ ಹಠ ಅಂದ್ರೆ. ಇದು ಆಸ್ಥಾ ಜೈನ್ ಅವರ ಕಥೆಯನ್ನ ಹೇಳುವ ಪ್ರಯತ್ನ ಆಗಿತ್ತು. ಇವತ್ತು ಆಸ್ಥಾ ಜೈನ್ ಅದೆಷ್ಟು ಯುವಕ ಯುವತಿಯರಿಗೆ ಮಾದರಿಯಾಗಿ ನಿಲ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ SR ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ PUC, BSc ನರ್ಸಿಂಗ್, BSc ಅಲೈಡ್ ಕೋರ್ಸಸ್, BAMS ಆಯುರ್ವೇದಿಕ್, MBBS ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. PUC ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. NEET, JEE, KCET, ಬ್ಯಾಂಕಿಂಗ್, CA ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, CCTV ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.